ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ನಾಳೆ ರಾಜ್ಯದಲ್ಲಿ ಮೆಡಿಕಲ್ ಶಾಪ್ಗಳು ಬಂದ್ ಇರೋದಿಲ್ಲ. ಮೆಡಿಕಲ್ ಶಾಪ್ ಬಂದ್ಗೆ ಕರೆ ನೀಡಿದ್ರು ಸಿಗುತ್ತೆ ಔಷಧಿಗಳು. ಸೊ ಯಾವುದೇ ಕಾರಣಕ್ಕೂ ಈಗ ಮೆಡಿಕಲ್ ಶಾಪ್ಗಳು ಬಂದ್ ಇರೋದಿಲ್ಲ ಅನ್ನೋ ಮಾಹಿತಿ ಅಂತೂ ಬಂದಿದೆ. ಸೊ ಬಂದ್ಗೆ ಕರೆ ಕೊಟ್ಟಿದ್ದಾರೆ, ಆದ್ರೂ ಕೂಡ ಔಷಧಿಗಳಂತೂ ಸಿಕ್ಕೇ ಸಿಗುತ್ತೆ. ಕರ್ನಾಟಕದಲ್ಲಿ ಮೆಡಿಕಲ್ ಶಾಪ್ ಬಂದ್ಗೆ ನೈತಿಕ ಬೆಂಬಲ ಅಷ್ಟೇ. 95% ಮೆಡಿಕಲ್ ಶಾಪ್ಗಳು ಓಪನ್ ಇರ್ತವೆ. ಮೆಡಿಕಲ್ ಶಾಪ್ಗಳು ಬಂದ್ ಇಲ್ಲ ಅಂತ ಮಾಯಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಫಾರ್ಮಾ ರಿಟೈಲರ್ಸ್ ಉಪಾಧ್ಯಕ್ಷ ಮಾಯಣ್ಣ ಹೇಳಿಕೆಯನ್ನ ಕೊಟ್ಟಿರೋದು. ಆನ್ಲೈನ್ ಮೆಡಿಸಿನ್ ನಿಂದ ಜೀವಕ್ಕೆ ಗ್ಯಾರಂಟಿ ಇಲ್ಲದಂತಾಗಿದೆ. ಆನ್ಲೈನ್ ಮಾರಾಟ ಬ್ಯಾನ್, ಹೋರಾಟ ಹಲವಾರು ವರ್ಷಗಳದ್ದು. ಆನ್ಲೈನ್ ಮಾರಾಟ, ಈ ಔಷಧಿಗಳನ್ನ ಮಾರಾಟ ಮಾಡ್ತಾರಲ್ಲ ಆನ್ಲೈನ್ ನಲ್ಲಿ, ಅದನ್ನ ಬ್ಯಾನ್ ಮಾಡಬೇಕು ಅನ್ನೋದು ಒಂದಿಷ್ಟು ಜನರ ವಾದ. ಅದರಿಂದ ಜೀವಕ್ಕೆ ಗ್ಯಾರಂಟಿ ಇಲ್ಲದಂತಾಗಿದೆ. ಆದ್ರೆ ನಾಳಿನ ಬಂದ್ಗೆ ನಮ್ಮ ನೈತಿಕ ಬೆಂಬಲವಷ್ಟೇ ಅಂತ ಮಾಯಣ್ಣ ಅವರು ಮಾತಾಡಿದ್ದಾರೆ. ಇಡೀ ದೇಶಾದ್ಯಂತ ಆನ್ಲೈನಲ್ಲಿ ಔಷಧಿಗಳ ಮಾರಾಟ ಆಗ್ತಾ ಇದೆ. ಸೊ ಇದು ಜನಸಾಮಾನ್ಯರ ಜೀವನದ ಮೇಲೆ ಕೂಡ ಸಾಕಷ್ಟು ದುಷ್ಪರಿಣಾಮ ಬೀರ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ಸಾಕಷ್ಟು ಹೋರಾಟಗಳು ನಡೆದರೂ ಕೂಡ ಇದುವರೆಗೂ ಅದಕ್ಕೆ ಬ್ರೇಕ್ ಹಾಕಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಹೀಗಾಗಿ ಇಡೀ ದೇಶಾದ್ಯಂತ ಮೆಡಿಕಲ್ ಶಾಪ್ಗಳನ್ನು ಬಂದ್ ಮಾಡಿ ಹೋರಾಟವನ್ನು ತೀವ್ರಗೊಳಿಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದೆ. ಸೊ ಇದ್ರ ಎಫೆಕ್ಟು ಕರ್ನಾಟಕದಲ್ಲೂ ಕೂಡ ತಟ್ಟುತ್ತೆ, ಅದರಲ್ಲೂ ಬೆಂಗಳೂರಿನಲ್ಲೂ ಕೂಡ ತಟ್ಟುತ್ತಾ ಅನ್ನುವಂತಹ ಒಂದು ಆತಂಕ ಮೂಡ್ತಾ ಇದೆ. ಸೊ ಹೀಗಾಗಿ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಬೃಹತ್ ಬೆಂಗಳೂರು ಕೆಮಿಸ್ಟ್ ಆ್ಯಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಮಾಯಣ್ಣ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಮೇ 20ನೇ ತಾರೀಕು ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದ್ ಆಗುತ್ತಾ? ಇಲ್ಲ ಸರ್, 100% ಆಗಲ್ಲ. 90% ಆಫ್ ದ ಮೆಡಿಕಲ್ ಶಾಪ್ಸ್ ಕರ್ನಾಟಕದಾದ್ಯಂತ ಸೇವೆನ ಮಾಡುತ್ತೆ ಸರ್. ಯಾವ ಮೆಡಿಕಲ್ ಶಾಪು ಬಂದಾಗಲ್ಲ. ಬಿಕಾಸ್ ಈ ಇಶ್ಯೂ ಏನಿವತ್ತು ಬಂದ್ ಕಾಲ್ ಮಾಡಿದೆ ನ್ಯಾಷನಲ್ ಅಸೋಸಿಯೇಷನ್, ಡೀಪ್ ಡಿಸ್ಕೌಂಟಿಂಗ್ ಮತ್ತು ಆನ್ಲೈನ್ ಸೇಲ್ ಆಫ್ ಮೆಡಿಸಿನ್ಸ್ ಬ್ಯಾನ್ ಮಾಡಬೇಕಂತೇಳಿ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಕರ್ನಾಟಕ ರಾಜ್ಯದಲ್ಲಿ FDA ಕಮಿಷನರ್ ಬಂದಾಗ ಅವ್ರಿಗೆ ನಮ್ಮ ಮನವಿಗಳನ್ನ ಸಲ್ಲಿಸಿ, ಸುಮಾರು ಮನವಿಗಳನ್ನ ಸಲ್ಲಿಸಿ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ನಮಗೆ ಅವರು ಸರ್ಕ್ಯುಲರ್ ಕೊಟ್ಟಿದ್ದಾರೆ ಸರ್. ನಿಮ್ಮ ಆನ್ಲೈನ್ ಸೇಲ್ ಆಫ್ ಮೆಡಿಸಿನ್ಸು ಎಲ್ಲಿ ಆಗ್ತಾಯಿದೆ ಎಲ್ಲರ ಮೇಲೂ ಸೀರಿಯಸ್ ಆ್ಯಕ್ಷನ್ ತೊಗೊಳ್ಳಿ ಅಂತೇಳಿ ಆಫೀಸರ್ಸ್ಗೆ ಅವ್ರೊಂದು ಸರ್ಕ್ಯುಲರ್ ಮಾಡಿದ್ದಾರೆ. ಆ ಸರ್ಕ್ಯುಲರ್ ನಾನು ನಿಮಗೆ ಕೊಡ್ತೀನಿ ಸರ್. ಸರ್, ಈಗ ಆನ್ಲೈನ್ ಮೆಡಿಸಿನ್ಸು ಮತ್ತು ಡೀಪ್ ಡಿಸ್ಕೌಂಟಿಂದ ಮೆಡಿಕಲ್ ಶಾಪ್ಗಳ ಮೇಲೆ ಯಾವ ರೀತಿಯಾದಂಥ ಒಂದು ಎಫೆಕ್ಟ್ ಆಗುತ್ತೆ? ಅಂದರೆ ಸೇಲ್ ಕಡಿಮೆ ಆಗುತ್ತದೆ, ಆ ಥರದ್ದಾಗುತ್ತಾ ಅಥವಾ ಹೆಂಗೆ ಅಂತ? ಸೇಲ್ ಅನ್ನೋದಕ್ಕಿಂತ ಇಂಪಾರ್ಟೆಂಟು ಸರ್. ಇಲ್ಲಿ ನಾನು ಸೇಲ್ ವಿಚಾರ ಹೇಳ್ತಾ ಇಲ್ಲ. ನಮ್ಮದು ವ್ಯಾಪಾರ ಅಲ್ಲ ಸರ್, ಪ್ರೊಫೆಷನ್ ಇದು. ವಿ ಆರ್ ಗಿವಿಂಗ್ ಸರ್ವಿಸ್. ಸ್ವತಂತ್ರ ನಂತರ ಏನು ಮೆಡಿಕಲ್ ಶಾಪು ಮಾಡೋಕ್ಕೆ ಶುರು ಮಾಡಿದ್ರು ಅವತ್ತಿಂದನೂ ಸರ್ವಿಸ್ ಕೊಡ್ತಾಯಿದ್ದೀವಿ ಸರ್. ನಮ್ಮ ಮಾರ್ಜಿನ್ ಅವತ್ತೇನು ಮಾರ್ಜಿನ್ ಕೊಡ್ತಾಯಿದ್ರು ಇವತ್ತು ಅಷ್ಟೇ ಸರ್. 16 to 20% ಮಾರ್ಜಿನ್ ಸಿಗ್ತಾಯಿದೆ. ಅದೇ ಮಾರ್ಜಿನ್, ನಾವೇನು ಹೆಚ್ಚು ಮಾರ್ಜಿನ್ ಕೇಳ್ತಾ ಇಲ್ಲ. ಇಲ್ಲಿ ಡೀಪ್ ಡಿಸ್ಕೌಂಟಿಂಗಲ್ಲಿ ಏನಾಗ್ತಾಯಿದೆ ಅಂತಂದರೆ ಸರ್, ನಾನು ಅದನ್ನು ಎಳೆಯಾಗಿ ಬಿಡಿಸಿಡ್ಬೇಕಂದ್ರೆ ನಮ್ಗೆ ಅರ್ಧ ಗಂಟೆ 1 hour ಬೇಕು. ನಾನು ಹೇಳ್ತೀನಿ, ಇವರೇನು ಮಾಡ್ತಾಯಿದ್ದಾರೆ, ನಮ್ಮ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟಲ್ಲಿ ಸಬ್ಸ್ಟ್ಯೂಟ್ ಮಾಡಲಿಕ್ಕೆ ಅವಕಾಶ ಇಲ್ಲ ಸರ್. ಡಾಕ್ಟ್ರ್ ಏನು ಡ್ರಗ್ ಬರೆದಿರ್ತಾರೆ ಅದೇ ಡ್ರಗ್ನ ಕೊಡಬೇಕು. ಇವರು ಬೇರೆ ಕಂಪ್ನಿದು ಕೂಡ ಕೊಡೋ ಹಂಗಿಲ್ಲ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್ ಪ್ರಕಾರ. ಇವ್ರೇನು ಮಾಡ್ತಾಯಿದ್ದಾರೆ, ಚೈನ್ ಫಾರ್ಮಸಿಗಳಲ್ಲಿ ಇವತ್ತು ನೀವು ಹೋಗಿ ಟೆಸ್ಟ್ ಪರ್ಚೇಸ್ ಮಾಡಿಬಿಡಿ ಸರ್. ಸೇಮು ನಮ್ಮ ಹತ್ರ ಇವಾಗ ಎಕ್ಸಾಂಪಲ್ ಗ್ಲೈಕೋಮೆಟ್ GP2 GP1 ಆ ಥರ ಡ್ರಗ್ಗು ನಮ್ಮ ಹತ್ರ 160 ರೂಪಾಯಿ 170 ರೂಪಾಯಿ MRP ಇರೋದನ್ನು ಇವರು 300 ರೂಪಾಯಿ 320 ರೂಪಾಯಿ ಇಟ್ಕೊತಾ ಇದ್ದಾರೆ ಸರ್. ಅದರಲ್ಲಿ 50% ಡಿಸ್ಕೌಂಟ್ ಅಂತೇಳಿ ಕೊಡ್ತಾನೆ ಸರ್. ಆವಾಗ ಕೂಡ ಈ ಎಥಿಕಲ್ ಬ್ರ್ಯಾಂಡ್ ಏನು ಸಿಗ್ತದೋ ಅದಕ್ಕಿಂತ ಜಾಸ್ತಿಗೆ ಮಾರಿರ್ತಾನೆ, ಅವ್ನು ಲಾಸ್ ಮಾಡ್ಕೊತಲ್ಲ ಸರ್. ಹೆಂಗೆ ರನ್ ಮಾಡೋಕ್ಕಾಗುತ್ತೆ ಸರ್? ಚಾಲೆಂಜ್ ಮಾಡಿಬಿಡ್ಲಿ ಅವ್ರು ಚೈನ್ ಫಾರ್ಮಸಿಯವರು. ನಮಗೆ ಸಿಗ್ತಾ ಇರೋದೇ 16 to 20% ಮಾರ್ಜಿನ್. DPCO ಏನು NPP ಇದೆ, ನ್ಯಾಷನಲ್ ಫಾರ್ಮಸ್ಯೂಟಿಕಲ್ ಪ್ರೈಸಿಂಗ್ ಅಥಾರಿಟಿ, ಅವ್ರು ಫಿಕ್ಸ್ ಮಾಡೋದು ಸರ್. ನಮ್ಮ ಮಾರ್ಜಿನ್ ಫಿಕ್ಸ್ ಮಾಡೋದವರು, MRP ಫಿಕ್ಸ್ ಮಾಡೋದವರು. ಇವ್ರು ಹೆಂಗೆ ಕೊಡ್ತಾರೆ ಸರ್? ಹೆಂಗೆ ರನ್ ಮಾಡ್ತಾರೆ ಸರ್? ಅವು ಸ್ಯಾಲ್ರಿ ಹೆಂಗೆ ಕೊಡ್ತಾರೆ, ಬಾಡಿಗೆ ಹೆಂಗೆ ಕಟ್ತಾರೆ? ಏನು ನಡೀತಾ ಇದೆ? ಗ್ರಾಹಕರಿಗೆ ಏನು ಮೋಸ ಮಾಡ್ತಾ ಇದ್ದಾರೆ, ಪೇಷಂಟ್ಗೆ ಏನು ಮೋಸ ಹೋಗ್ತಾ ಇದ್ದಾರೆ ಪೇಷಂಟ್ಸು. ಅದನ್ನು ದಯವಿಟ್ಟು ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ಗಮನಿಸಬೇಕು ಅನ್ನೋದು ನನ್ನ ಬೇಡಿಕೆ ಸರ್. ಸರ್, ಈಗ ಫೈನಲ್ಲು ಸರ್ಕಾರಕ್ಕೆ ಈಗ, ಯಾಕೆಂದರೆ ಇದೆಲ್ಲದೂ ಕೂಡ ಕಂಟ್ರೋಲ್ ಮಾಡುವಂಥದ್ದು ಆರೋಗ್ಯ ಇಲಾಖೆ. ಸೊ ಆರೋಗ್ಯ ಇಲಾಖೆಗೆ ಅಧಿಕಾರಿಗಳಿಗೆ ಅಥವಾ ಆಯುಕ್ತರಿಗೆ ಅಥವಾ ಸಚಿವರಿಗೆ ಏನಾದ್ರು ಮನವರಿಕೆ ಮಾಡಿಕೊಡುವಂಥ ಕೆಲಸ ಈಗ ಮತ್ತೆ ಆಗಿದೆಯಾ ಅಂತ ನಿಮ್ಮ ಕಡೆಯಿಂದ, ನಿಮ್ಮ ಅಸೋಸಿಯೇಷನ್ ಕಡೆಯಿಂದ? ಸರ್, ಸುಮಾರು 200 ಮೆಮೊರಾಂಡಮ್ ಕೊಟ್ಟಿದ್ದು ಸರ್ ಡಿಫ್ರೆಂಟ್ ಇಲಾಖೆಗಳಿಗೆ, ಆರೋಗ್ಯ ಸಚಿವರಿಗೆ ಮತ್ತು ನಮ್ಮ FDA ಕಮಿಷನರ್ಗೆ, ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ಗೆ, ಸೆಂಟ್ರಲ್ ಗೌರ್ಮೆಂಟ್ಗೆ,
ಎಲ್ಲ ಸೇರಿ ಸುಮಾರು ಒಂದು 200 ಮೆಮೊರಂಡಮ್ ಕೊಟ್ಟಿದ್ದೀವಿ ಸರ್. ನಿಮಗೂ ಗೊತ್ತು ಸರ್ಕಾರದ ಕೆಲಸಗಳು ರಾತ್ರೋರಾತ್ರಿ ಆಗಲ್ಲ. ನನಗೆ ಭರವಸೆ ಇದೆ ಸರ್, ನಮ್ಮ ಹೆಲ್ತ್ ಮಿನಿಸ್ಟ್ರು ಮತ್ತು ನಮ್ಮ FDA ಕಮಿಷನರ್ ನಮ್ಮ ಕೆಲಸ, ನಮ್ಮ ಬೇಡಿಕೆ ಏನಿದೆ ಅದನ್ನು ಈಡೇರಿಸ್ಕೊಡ್ತಾರೆ ಅಂತ. ಹಾಗಾಗಿ ನಾವು ಸ್ಟ್ರೈಕ್ ಮಾಡಬಾರ್ದು. ಅವರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸರ್, ನೀವು ಕ್ಲೋಸ್ ಮಾಡಿ ಪೇಷಂಟ್ಗೆಲ್ಲ ತೊಂದರೆ ಕೊಡಬೇಡಿ, ದಯವಿಟ್ಟು ಓಪನ್ ಮಾಡಿ ಅಂತ ನಮಗೂ ಒಂದು ರಿಕ್ವೆಸ್ಟ್ ಸರ್ಕ್ಯುಲರ್ ಕೊಟ್ಟಿದ್ದಾರೆ ಸರ್. ಹಾಗಾಗಿ ನಾವು ಅವ್ರಿಗೆ ಓಪನ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ನಾವೆಲ್ಲ ಓಪನ್ ಇಟ್ಟಿರ್ತೀವಿ ಸರ್ ನಾಳೆ ಅಂಗಡಿ. ಥ್ಯಾಂಕ್ ಯು. ಸೊ ಇದಿಷ್ಟು ಮಯಣ್ಣ ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ರವೀಂದ್ರ ಜೊತೆ ಉಲ್ಲಾಸ ಸ್ಕಿರ್ವಾಸ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.